ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಅವರೆಕಾಳು ಹುಳಿ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ಒಂದ್ ಸ್ವಲ್ಪ ಅವರೆಕಾಳು ತಗೊಂಡಿದ್ದೀನಿ, ಒಣ ಅವರೆಕಾಳು, ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಸ್ವಲ್ಪ ಕಿವುಚಿಟ್ಕೊಂಡಿದ್ದೀನಿ, ಒಂದ್ 2-3 ಸ್ಪೂನ್ ಖಾರಕ್ಕೆ ಎಷ್ಟು ಬೇಕಷ್ಟು ಸಾಂಬಾರ್ ಪೌಡರು ನನ್ನ ರೆಸಿಪಿಲಿ ಹಾಕಿದ್ದೀನಿ, ಬೇಕಾದ್ರೆ ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ಮತ್ತೆ ಒಂದ್ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ್ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ನೋಡಿ. ಸ್ಟವ್ ಹಚ್ಕೊಂಡು ಒಂದ್ ಚಿಕ್ಕ ಪಾನ್ ಇಟ್ಕೊಳ್ಳೋಣ. ಮತ್ತೆ ಅವರೆಕಾಳು ಇದೆಯಲ್ಲ, ಇದನ್ನ ಹುರ್ಕೊಳ್ಳೋಣ. ಆಯಿಲ್ ಏನು ಹಾಕೋಬೇಡ ಇದಕ್ಕೆ? ಬೇಡ ಹಂಗೆ ಹುರ್ಕೊಳ್ಳೋಣ. ನೋಡಿ, ಈ ತರ ಹಿಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಒಣಗಿದ ಅವರೆಕಾಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಕಾಳು ಹುಳಿ ಮಾಡ್ಕೊಂಡ್ರೆ ಮುದ್ದೆಗೆ, ರೈಸ್ಗೆಲ್ಲ. ಹಸಿ ಅವರೆಕಾಳಲ್ಲಿ ಸಾಂಬಾರ್ ಮಾಡ್ಬೋದು, ಮತ್ತೆ ಆದ್ರೆ ಈ ಅವರೆಕಾಳಲ್ಲಿ ಮಾತ್ರ ಈ ತರ ಹುಳಿ ಹಾಕೊಂಡ್ರೆ ಅಂತೂ ಸಂಜೆ ಟೈಮ್ ಅಂತೂ ಮುದ್ದೆಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ದಿಢೀರ್ ಅಂತ ಬೇಗ ಮಾಡ್ಕೋಬಹುದು. ನೋಡಿ, ಈ ತರ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಅದು ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ಇನ್ನೊಂದು ಪಾನ್ ಇಟ್ಕೊಳ್ಳೋಣ. ನೋಡಿ, 1-2 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಈಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದೀವಲ್ಲ ಅದನ್ನ ಹಾಕೊಳ್ಳೋಣ. ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, ನೋಡಿ ಈರುಳ್ಳಿನೂ ಹಾಕೊಳ್ಳೋಣ. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ತರ ಉದ್ದುದ್ದಿಗೆ ಸ್ಲೈಸ್ ಮಾಡ್ಕೋಬೇಕು, ಅವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಣಸೆ ಹಣ್ಣು ಕಿವುಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ಳೋಣ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬಹುದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದ್ 2-3 ಸ್ಪೂನ್ ಹಾಕತ್ತಾ ಇದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಇದನ್ನೆಲ್ಲ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದೀವಿ. ಇದೊಂದ್ ಸ್ವಲ್ಪ ಕುದಿಯಕ್ ಬಿಡೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಕಾಳು ಹಾಕೊಳ್ಳೋಣ. ಹುರಿದಿಟ್ಕೊಂಡಿದೀವಲ್ಲ ಆ ಕಾಳನ್ನ ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡು 1-2 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, 1-2 ನಿಮಿಷ ಕುದಿಸ್ಕೊಂಡಿದ್ವಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ, ಕಾಳು ಹುಳಿ ರೆಡಿ ಆಯ್ತು. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆಗಂತೂ ಇದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಒಣ ಅವರೆಕಾಳು ಹುಳಿ ರೆಡಿ ಆಯ್ತು.